ಅವರು ನನ್ನ ತಂದೆಯವರ ಬಹಳ ಆತ್ಮೀಯರು ಆಗಿರ್ತಕ್ಕಂಥದ್ದು. ಅವರು ಬಂದಿರೋದು ಕೂಡ ನಮಗೆ ವಿಶೇಷವಾಗಿ ಬಹಳ ಸಂತೋಷ ಆಗ್ತಾ ಇದೆ. ನಾನು ಅವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ಮಾನ್ಯ ಬಿ ಇಬ್ರಾಹಿಂ ಅವರು. ಅದೇ ರೀತಿ ವೇದಿಕೆ ಮೇಲೆ ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಮ್ಮ ಜಯಸಿಂಹ ಅವರು ಕರ್ನಾಟಕ ಬ್ರಾಹ್ಮಣ ಮಂಡಳಿ ಅಧ್ಯಕ್ಷರು. ಅವರು ಯಾವಾಗಲೂ ಕೂಡ ತಂದೆಯವರ ಬಹುಶಃ ಪ್ರತಿ ದಿವಸ ಒಂದು ಸ್ಮರಿಸ್ತಾರೆ. ಅದರಿಂದ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ, ಅವರ ತಂದೆಯವರ ಅಂಡರ್ ಸೆಕ್ರೆಟರಿ ಆಗಿದ್ದಾರೆ, ಅವ್ರಿಗೂ ಸ್ವಾಗತ. ಗುರುಪ್ಪ ನಾಯ್ಡು ಅವರು, ಉದಯ್ ಶಂಕರ್ ಅವರೆಲ್ಲ ಯೂತ್ ಕಾಂಗ್ರೆಸ್ಸಿನ ಪ್ರಾಡಕ್ಟ್ಸ್. ಅವಾಗೆಲ್ಲ ಯುವ ಕಾಂಗ್ರೆಸ್ಸಿನ ಹೋರಾಟ ಬಹಳ ಜೋರಿತ್ತು. ಅಂದಿನ ಯೂತ್ ಕಾಂಗ್ರೆಸ್ಸೇ ಬೇರೆ ಯೂತ್ ಕಾಂಗ್ರೆಸ್ ಆಗಿತ್ತು. ಅವರೆಲ್ಲ ಈಗ ಬಂದಿರೋದು ಬಹಳ ಸಂತೋಷ. ಅವ್ರನ್ನೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ PR ರಮೇಶ್ ಅವರು ನಗರ ಪಾಲಿಕೆ ಸದಸ್ಯರಾಗಿದ್ದರು. ನನ್ನ ತಂದೆಯವರಲ್ಲಿ MP ಆಗಿದ್ದಾಗ ಅವರು ನಗರ ಪಾಲಿಕೆ ಸದಸ್ಯರಾಗಿದ್ದರು. ಆಮೇಲೆ ಅವರು ಬಂದಿದ್ದಾರೆ. ನಮ್ಮ ಮಾಜಿ ಶಾಸಕರು DR ಪಾಟೀಲ್ ಅವರು ಇಲ್ಲಿಗೆ ಬಂದಿರುವಂಥದ್ದು ತುಂಬ ಸಂತೋಷ. ಅವರನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಅಶೋಕ್ ಹೊನ್ನಳ್ಳಿ ಸಾಹೇಬರು ಬಂದಿದ್ದಾರೆ, ನಮ್ಮ ಬ್ರಾಹ್ಮಣ ಮಹಾಸಭಾ ಮಾಜಿ ಅಧ್ಯಕ್ಷರು ಮತ್ತು ಇವತ್ತು ಹಿರಿಯ ವಕೀಲರು, ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಅವ್ರ ತಂದೆಯವರು ಹಗಡಿ ರಾಮಸ್ವಾಮಿಯವರು, ಅವರು ಕೂಡ ಸಚಿವರ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಶಾಸಕರು ಗುಲ್ಬರ್ಗ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಬಂದಿದ್ದಾರೆ. ಅವರು ಬಹುಶಃ ಅಜಯ್ ಸಿಂಗ್ ಅವರು ಕಳ್ಸ್ಕೊತಿರ್ಬೋದು. ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಬಂದಿರತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಎಲ್ಲ ನಮ್ಮ BBMPಯ ಅಧಿಕಾರಿಗಳು ಕೂಡ, ಮುಖ್ಯ ಆಯುಕ್ತರು ಮತ್ತು ಇತರ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಹಾಗೂ ಅನೇಕ ನಮ್ಮ ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗೌತಮ್ ಅವರು, ಕೃಷ್ಣಪ್ಪನವರು ಮತ್ತು ಉಳಿದ ಅನೇಕ ಮುಖಂಡರುಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಧ್ಯಮ ಸ್ನೇಹಿತರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅನೇಕ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಇವತ್ತು ಇಲ್ಲಿ ಈ ಒಂದು ಪ್ರತಿಮೆಯನ್ನು